सत्येनोत्तभिता भूमिः सूर्येणोत्तभिता द्यौः ऋतेनादित्यास्तिष्ठन्ति दिवि सोमो अधिश्रितः सोमेनादित्या बलिनः सोमेन पृथिवी मही अथो नक्षत्राणामेषामुपस्थे सोम आहीतः सोमम् मन्यते पपिबान् यत्सम् विंशन्त्योषधिम् सोमय्यम् ब्रह्माणो विदुर्नतस्य अश्नाति कश्चन आच्छद्विधानैर्गुपितो बार्हतैः सोमरक्षितः ग्राह्णामिच्छृण्वन्तिष्ठसि न ते अश्नाति पार्थिवः यत्त्वा देव प्रपिबन्ति तत आप्यायसे पुनः वायुः सोमस्य रक्षिता समानाम् मास आकृतिः तैभ्या आसीदनुदेयी नाराशंसीन्योचनी सूर्याया भद्रमिद्वासो गाथायैति परिष्कृतम् इत्तीरा उपबर्हणम् चक्षुरा अभ्यञ्जनम् द्यौर्भूमिः कोश आसीद्यतया सूर्यापतिम् स्तोमा आसन् प्रतिधयः कुरीरञ्छन्द ओपशः सूर्याया अश्विना पराग्निरा आसीत् पुरोगवः सोमो वधूयुराभवदश्विना आस्तामुभावरा सूर्याम् यत्पत्येषम् सन्तीम् मनसा सविता ददात् भजे वल्लभं प्रियः अभ्रमं भङ्गरहितं मजडं विमलं सदा आनन्दतीर्थमतुलं भजे तापत्रयापहं श्रीगुरुभ्यो नमः हरिः ओम् शुभेन कर्मणा स्वर्गं निरयं च विकर्मणा मिथ्याज्ञानेन च तमः ज्ञानेनैव परं पदम् ನಾವೆಲ್ಲರೂ ಕೂಡ ಸುಖವನ್ನೇ ಬಯಸ್ತಕ್ಕಂಥವರು. ಆ ಸುಖ ನಿಜವಾದ ಸುಖ ಮೋಕ್ಷದಲ್ಲಿ ಮಾತ್ರ ಇದೆ. ಆದ್ದರಿಂದ ಆ ಮೋಕ್ಷ ಅನ್ನೋ ಸುಖವನ್ನು ಪಡೆಯಲು ಬೇರೆ ಏನು ಮಾಡಬೇಕು ಅಂತ ಆಚಾರ್ಯರು ಈ 4 ವಾಕ್ಯಗಳಿಂದ ತಿಳಿಸಿಕೊಡುವಂಥವರಾಗಿದ್ದಾರೆ. ಮೊದಲನೆಯದಾಗಿ ನಾವು ಮಾಡತಕ್ಕಂಥದ್ದು ಕರ್ಮವನ್ನು ಮಾಡಬೇಕು ಅಥವಾ ಜ್ಞಾನ ಸಂಪಾದನೆ ಮಾಡಬೇಕು ಅನ್ನುವಂಥ 2 ವಿಕಲ್ಪಗಳನ್ನು ಮಾಡಿಕೊಂಡು ಕರ್ಮಗಳನ್ನು ಮಾಡಿ ಸುಖವನ್ನು ಅದರ ಮೋಕ್ಷವನ್ನು ಬಿಟ್ಟು ಶಕ್ಯವೇನು ಅನ್ನೋ ಪ್ರಶ್ನೆ ಬಂದರೆ ಸರ್ವಶಕ್ಯವಿಲ್ಲ. ಶುಭೇನ ಕರ್ಮಣ ಸ್ವರ್ಗಂ. ಶುಭ ಕರ್ಮಗಳನ್ನು ಮಾಡಬಹುದು, ದಾನ ಕೊಡಬಹುದು, ದೇವರ ಪೂಜೆ ಮಾಡಬಹುದು, ಸಂಧ್ಯಾವಂದನೆ ಮಾಡಬಹುದು, ದೇವರ ಮತ್ತೆಲ್ಲ ಕರ್ಮಗಳನ್ನೆಲ್ಲವನ್ನು ಕೂಡ ವ್ರತಗಳನ್ನು ಮಾಡಬಹುದು. ಚತುರ್ಮಾಸ ವ್ರತ ಇದು ಒಂದು ವ್ರತ, ಇದನ್ನು ಮಾಡಬಹುದು. ಆದರೆ ಈ ವ್ರತಗಳನ್ನು ಮಾಡುವಾಗ ನಾವು ಏನಾದರೂ ಕಾಮನೆಯನ್ನು ಇಟ್ಟುಕೊಂಡು ಆಯುಷ್ಯ ಆರೋಗ್ಯ ಸಂಪದ ವಿರುದ್ಧರ್ಥಂ ಅನ್ನುವಂತಹ ಕಾಮನೆ ಇಟ್ಟುಕೊಂಡು ಇಂತಹ ಶುಭಕರ್ಮಗಳನ್ನು ಮಾಡಿದರೆ ಸ್ವರ್ಗಾದಿಗಳು ಮಾತ್ರ ಪ್ರಾಪ್ತಿಯಾಗ್ತದೆ. ಆದರೆ ಇವೇ ಕರ್ಮಗಳನ್ನು ನಿಷ್ಕಾಮವಾಗಿ ಮಾಡಿದಾಗ ಅದು ಮುಂದೆ ಜ್ಞಾನಕ್ಕೆ ಕಾರಣವಾಗಿ ಮುಟ್ಕೊಡ್ತಾ ಇದೆ. ಅದಕ್ಕೋಸ್ಕರವಾಗಿ ಶುಭಕರ್ಮಗಳನ್ನು ಮಾಡಿ ಸರ್ವಥಾ ಮುಟ್ಟುವುದು ಶಕ್ಯವಿಲ್ಲ. ಶುಭೇನ ಕರ್ಮಣ ಸ್ವರ್ಗಂ. ಸ್ವರ್ಗವಾದರೂ ಕೂಡ ತಾತ್ಕಾಲಿಕವಾದಂಥ ಸುಖ ಇದ್ದಂಥದ್ದು, ಕಾಶ ಸುಖ ಅಲ್ಲ. 10 ವರ್ಷ 100 ವರ್ಷ 200 ವರ್ಷ ಅವ್ರ ಪುಣ್ಯ ಎಷ್ಟಿರ್ತದೆ ಅಷ್ಟು ಸುಖ ಮಾತ್ರ ಬಂದು ಮತ್ತೆ ಪುನಃ ಕಿರಣೆಯ ಪುಣ್ಯ ಮತ್ತೆ ರೋಗಂ ವಿಶಂದಿ ಎಂದು ಭೂಮಿಗೆ ಬರಲೇಬೇಕು. ಸಂಸಾರ ದುಃಖವನ್ನು ಅನುಭವಿಸಲೇಬೇಕಾದ್ದರಿಂದ ಶುಭಕರ್ಮಗಳನ್ನು ಮಾಡಿ ಮುಕ್ತಿ ಹೊಂದೇನಿ ಅನ್ನುವಂಥ ಮಾತು ಶಕ್ಯವಿಲ್ಲ. ನೆರೆಯಂತೆ ವಿಕರ್ಮಣ. ಇನ್ನು ವಿರುದ್ಧ ಕರ್ಮಗಳನ್ನು ವೇದದಲ್ಲಿ ಹೇಳಿದಂತಹ ಕರ್ಮಗಳಿಗೆ ವಿರುದ್ಧವಾಗಿರತಕ್ಕಂತಹ ಕರ್ಮಗಳನ್ನು ಮಾಡಿದರಂತೂ ಮಹಾ
ಅನರ್ಥವಿಲ್ಲದೆ ಸರ್ವಥ ಅಂತಹ ಕರ್ಮಗಳನ್ನು ಮಾಡಲೇಬಾರದು. ಸ್ವರ್ಗ ಅದಕ್ಕೆ ನಿರ್ಯಂಜ ವಿಕರ್ಮಣ, ವಿಕರ್ಮಗಳನ್ನು ಮಾಡಿದಾಗ ನರಕಾದಿ ಅನರ್ಥಗಳು ಹಿರಿಯ ಜೋನಿಗಳಾಗಿ ಹುಟ್ಟುತ್ತಾ ಇದ್ದೇವೆ ನಾವು ಭೂಮಿಯಲ್ಲಿ. ಅದು ಮಹಾದುಃಖದಾಯಕವಾದ ಸರ್ವಥ ಅಂತಹ ಕಾರ್ಯವನ್ನು ವಿಕರ್ಮಗಳನ್ನು ಅಂದರೆ ವಿರುದ್ಧ ಕರ್ಮಗಳನ್ನು ಮಾಡಲೇಬಾರದು ಅಂತ ಆಚಾರ್ಯರು ಆಜ್ಞೆಯನ್ನು ಕೊಡಿಸಿ, ಇನ್ನು ಕರ್ಮಗಳನ್ನು ಬೇಡ ಜ್ಞಾನ ಸಂಪಾದನೆ ಮಾಡೋಣ. ಯಾವ ಜ್ಞಾನ? ಜ್ಞಾನ ಮೂರು ವಿಧ: ಸೋಚಿಕ ಜ್ಞಾನ, ಮಿಥ್ಯಾ ಜ್ಞಾನ, ಯಥಾರ್ಥ ಜ್ಞಾನ ಅಂತೇಳಿ. ಅದಕ್ಕೋಸ್ಕರವಾಗಿ ಮಿಥ್ಯಾ ಜ್ಞಾನೇನ ತಮಃ ಅಂತ ಹೇಳ್ಬಿಟ್ಟು ಮಿಥ್ಯಾ ಜ್ಞಾನವನ್ನು ಮಾಡಿಕೊಂಡು ತಮಸ್ಸೆ ಆಗುತ್ತಾಗಿದೆ. ಒಂದನ್ನು ಇನ್ನೊಂದಾಗಿ ತಿಳ್ಕೊಳ್ಳುವುದು. ಭಗವಂತ ಸರ್ವಗುಣ ಪರಿಪೂರ್ಣನಾಗಿದ್ದಾನೆ, ಸರ್ವ ನಿಯಾಮಕನಾಗಿದ್ದಾನೆ, ಜಗತ್ತಿಗೆ ಶಿಷ್ಟವನ್ನು ಕೊಡುವಂಥವನಾಗಿದ್ದಾನೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದೇನೆ, ನಾನೇ ಅವನಾಗಿದ್ದೇನೆ ಅನ್ನುವಂತಹ ಜ್ಞಾನ ಮಾಡಿಕೊಂಡು ಅದ್ಭುತವಾದಂತಕ್ಕಂಥ ಸಮಸ್ಯೆ ಆಗುತ್ತಾ ಇದೆ. ಆದ್ದರಿಂದ ಸರ್ವಥ ಜ್ಞಾನದಲ್ಲಿ ಮಿಥ್ಯಾಜ್ಞಾನ, ಸಂಶಯ ಜ್ಞಾನಗಳನ್ನು ಸರ್ವಥ ಮಾಡಿಕೊಳ್ಳತಕ್ಕದ್ದಲ್ಲ. ಕೊನೆ ಉಳಿದು ಒಂದೇ ಉಳಿತು ಜ್ಞಾನೇನೇವ ಪರಂ, ಯಥಾರ್ಥ ಜ್ಞಾನವೇ ಯೋಗ್ಯವಾಗಿರತಕ್ಕಂತಹ ಕಾರ್ಯ. ಅದಕ್ಕೋಸ್ಕರವಾಗಿ ಯಥಾಜ್ಞಾನ ಸಂಪಾದನೆ ಮಾಡಿದಾಗ ಮುಕ್ತಿ ಆಗುತ್ತಾಗಿದೆ, ಪರಂಪದ ಮುಕ್ತಿ ಆಗುತ್ತಾಗಿದೆ. ಅದಕ್ಕೋಸ್ಕರವಾಗಿ ನಾವು ಆಚಾರ್ಯರು ಹೇಳಿದ ಒಂದು ರೀತಿಯಲ್ಲಿ ಸಂಶಯ ಜ್ಞಾನ, ಮಿಥ್ಯಾಜ್ಞಾನಗಳನ್ನು ದೂರ ಮಾಡಿಕೊಂಡು ಮತ್ತು ಕರ್ಮಗಳನ್ನು, ಕಾಮ್ಯಕರ್ಮಗಳನ್ನು ಮಾಡದೆ ನಿಷ್ಕಾಮ ಕರ್ಮಗಳನ್ನು ಮಾಡಿ, ನಿಷ್ಕಾಮ ಕರ್ಮದಿಂದ ಅಂತಃಕರಣ ಶುದ್ಧಿಯನ್ನು ಮಾಡಿಕೊಂಡು ಯೋಗ್ಯರಾದಂತಹ ಗುರುಗಳಲ್ಲಿ ಶಿಷ್ಯತ್ವವನ್ನು ವಹಿಸಿ ವಿಷ್ಣು ಸರ್ವೋತ್ತಮವಾಗಿ ಜೀವೋತ್ತಮ, ಜಗ ಸತ್ಯವಾಗಿದೆ, ಪ್ರತಿತ ತಾರತಮ್ಯ ಅನ್ನುವಂತಹ ತತ್ವವನ್ನು ತಿಳಿದುಕೊಂಡು ಅವುಗಳನ್ನು ಯಥಾರ್ಥವಾಗಿ ಅನುಷ್ಠಾನ ಮಾಡಿದಾಗ ಮಾತ್ರ ಭಗವಂತನ ಪ್ರೀತಿ, ಅದರಿಂದ ಮೋಕ್ಷ. ಅದಕ್ಕೋಸ್ಕರವಾಗಿ ದೇವರ ಯಾವಾಗಲೂ ಕೂಡ ಜ್ಞಾನ ಸಂಪಾದನೆ ಯಥಾರ್ಥ ಜ್ಞಾನ ಸಂಪಾದನೆ ಮಾಡುವಲ್ಲಿ ನಮ್ಮ ಮನಸ್ಸಿರಬೇಕು. ಅಂತಹ ಒಂದು ಬುದ್ಧಿಯನ್ನು, ಯಥಾರ್ಥ ಜ್ಞಾನ ಸಂಪಾದನೆ ಮಾಡುವಂತಹ ಬುದ್ಧಿಯನ್ನು ಭಗವಂತ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿವಸ ತುಳಸಿ ವಿವಾಹ ಅಂದರೆ ಉತ್ಥಾನ ದ್ವಾದಶಿ. ಇವತ್ತು ಭಗವಂತ ತನ್ನ ಒಂದು ನಿಯಮಗಳನ್ನು ಮಾಡ್ಕೊಂಡ್ಬಿಟ್ಟ. ಚಾತುರ್ಮಾಸ ಆರಂಭವಾಯಿತು ಅಂತ ಹೇಳಿದಾಗ ಶೈನಿ ಏಕಾದಶಿ ಅಂದರೆ ಭಗವಂತಿಗೆ ನಿದ್ದಿಲ್ಲ ಏನಿಲ್ಲ, ಆದರೂ ಕೂಡ ಏನೋ ಒಂದು ನಿದ್ದೆಗೆ ಎಂಥ ನಿದ್ದೆ ಗೊತ್ತಿಲ್ಲ ನಮಗೆ. ಯೋಗ ನಿದ್ರೆ ಹೇಳ್ಬಿಡ್ತೇವೆ ಅಷ್ಟೇ. ಆ ಯೋಗ ನಿದ್ರೆ ಏನೋ ನಮ್ಗೆ ಗೊತ್ತಿಲ್ಲ. ಭಗವಂತ ಇಂಥ ಒಂದು ಯೋಗ ನಿದ್ರೆಯಲ್ಲಿ ಇರುವಂತಹ ಒಂದು ತನ್ನ ಒಂದು ಇನ್ನೊಂದು ಮಹಿಮೆಯನ್ನು ಭಗವಂತ ತೋರಿಸ್ತಾ ಇದ್ದಾನೆ. ಯೋಗ ನಿದ್ರೆ ಅಂತ ಹೇಳ್ಬಿಟ್ಟು ಎಂದ ಆಷಾಢ ಶುದ್ಧ ಏಕಾದಶಿ ದಿವಸ. ಇದು 2 ತಿಂಗಳಾಯಿತು. ಭಾದ್ರವ ಶುದ್ಧ ಏಕಾದಶಿ ದಿವಸ ಹೊತ್ತು ಪರ್ಯಟನ ಏಕಾದಶಿ.